ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕ್ಲಾಸನ್ ಕ್ಲಾಸಿಕ್ ಆಟ. ಮುಂಬೈಗೆ ಬಗ್ಗು ಬಡಿದಂತ ಹೈದರಾಬಾದ್ ತಂಡ. ಮುಂಬೈ ಇಂಡಿಯನ್ಸ್ IPL ಇಂದ ಔಟ್. ಪ್ಲೇ ಆಫ್ ನತ್ತ SRH ತಂಡ. ಏನಿದು ಅಪ್ಡೇಟ್ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, IPL 2026ರ 41ನೆಯ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿದ್ದವು. ಈ ಪಂದ್ಯದಲ್ಲಿ ಅತಿಥೇಯ ಮುಂಬೈ ಇಂಡಿಯನ್ಸ್ ತಂಡ ಈ ಆವೃತ್ತಿಯ ಅತ್ಯಧಿಕ ಮೊತ್ತ ದಾಖಲಿಸಿದ್ರೂ ಕೂಡ ಹೀನಾಯವಾಗಿ ಸೋಲುಂಡಿತು. ಇದು ಈ ಆವೃತ್ತಿಯ ಮುಂಬೈ ತಂಡದ 6ನೆಯ ಸೋಲಾದರೆ, ಇತ್ತ ಸನ್ರೈಸರ್ಸ್ ನ 6ನೆಯ ಗೆಲುವು ದಾಖಲಿಸುವ ಮುಖಾಂತರ ಪಾಯಿಂಟ್ಸ್ ಪಟ್ಟಿಯಲ್ಲಿ 3ನೆಯ ಸ್ಥಾನಕ್ಕೇರಿದೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಮುಂಬೈ ಇಂಡಿಯನ್ಸ್ ತಂಡ 244 ರನ್ಗಳ ಬೃಹತ್ ಮೊತ್ತವನ್ನ ದಾಖಲಿಸಿತು. ಈ ಗುರಿಯನ್ನ ಬೆನ್ನಟ್ಟಿದಂತ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇನ್ನೂ 8 ಎಸೆತಗಳು ಬಾಕಿ ಇರುವಂತೆಯೇ 4 ವಿಕೆಟ್ ಅನ್ನ ಕಳ್ಕೊಂಡು ಜಯವನ್ನ ದಾಖಲಿಸಿತು. 244ರ ಗುರಿಯನ್ನ ಬೆನ್ನಟ್ಟುವ ಮೂಲಕ ಹೈದರಾಬಾದ್ ತಂಡ ಮುಂಬೈ ವಿರುದ್ಧ ದೊಡ್ಡ ಗುರಿ ಬೆನ್ನಟ್ಟಿದ ತಂಡವೆಂಬಂತ ದಾಖಲೆ ಕೂಡ ಬರೆಯಿತು. 243 ಕಲೆ ಹಾಕಿದ ಮುಂಬೈ ತಂಡ. ಮುಂಬೈ ಇಂಡಿಯನ್ಸ್ ತಂಡವು ತನ್ನ ತವರು ಮೈದಾನವಾದಂತ ವಾಂಖೇಡೆ ಕ್ರೀಡಾಂಗಣದಲ್ಲಿ ಸತತ 3 ಪಂದ್ಯಗಳನ್ನು ಸೋತಿದ್ದು IPL ಇತಿಹಾಸದಲ್ಲೇ ಇದೇ ಮೊದಲು. ಇದೀಗ ಈ ಸೋಲುಗಳ ಸಂಖ್ಯೆ 4ಕ್ಕೆ ಏರಿದೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಮುಂಬೈ ಇಂಡಿಯನ್ಸ್ ತಂಡವು ರಿಯಾನ್ ರಿಕಲ್ಟನ್ ಅವರ ದಾಖಲೆಯ ಶತಕದಿಂದಾಗಿ 243 ರನ್ ಅನ್ನು ಗಳಿಸಿತು. ಇದು IPL ನಲ್ಲಿ ರಿಕಲ್ಟನ್ ಅವರ ಮೊದಲ ಶತಕ ಮತ್ತು ಮುಂಬೈ ಇಂಡಿಯನ್ಸ್ ಇತಿಹಾಸದಲ್ಲಿ ಅತ್ಯಂತ ವೇಗದ ಶತಕವಾಗಿತ್ತು. ಅವರಲ್ಲದೆ ಇಂದಿನ ಪಂದ್ಯದಲ್ಲಿ ಆರಂಭಿಕರಾಗಿ ಕಣಕ್ಕಿಳಿದಂತ ವಿಲ್ ಜಾಕ್ಸ್ ಕೂಡ 44 ರನ್ ಅನ್ನ ಇನ್ನಿಂಗ್ಸ್ ಅನ್ನ ಆಡಿದ್ರೆ, ನಾಯಕ ಹಾರ್ದಿಕ್ ಪಾಂಡ್ಯ 31 ರನ್ಗಳ ಕಾಣಿಕೆಯನ್ನ ನೀಡಿದ್ರು. ಸನ್ ರೈಸರ್ಸ್ ಸ್ಫೋಟಕ ಆರಂಭ. ಈ ಮೊತ್ತವನ್ನ ಬೆನ್ನಟ್ಟಿದಂತ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಆರಂಭ ಸ್ಫೋಟಕವಾಗಿತ್ತು. ಈ ಆವೃತ್ತಿಯಲ್ಲಿ ಇಲ್ಲಿಯವರೆಗೆ ರನ್ ಬರ ಎದುರಿಸ್ತಿದ್ದಂತ ಟ್ರಾವಿಸ್ ಹೆಡ್ ಕೂಡ ಕೇವಲ 20 ಎಸೆತಗಳಲ್ಲಿ ತಮ್ಮ ಮೊದಲ ಅರ್ಧ ಶತಕವನ್ನ ದಾಖಲಿಸಿದ್ರು. ಇದರ ಜೊತೆಗೆ ಅಭಿಷೇಕ್ ಶರ್ಮಾ ಅವರೊಂದಿಗೆ ತಂಡವನ್ನ ಕೇವಲ 9 ಓವರ್ಗಳಲ್ಲಿ 130 ರನ್ಗಳ ಗಡಿಯನ್ನ ಕೂಡ ದಾಖಲಿಸಿದ್ರು. ಈ ಹಂತದಲ್ಲಿ ಮುಂಬೈ 6 ಎಸೆತಗಳಲ್ಲಿ 3 ವಿಕೆಟ್ ಅನ್ನ ಪಡೆಯುವ ಮುಖಾಂತರ ಮತ್ತೆ ಪಂದ್ಯವನ್ನ ರೋಚಕಗೊಳಿಸಿತು. ಆದ್ರೆ ಹೆನ್ರಿಚ್ ಕ್ಲಾಸನ್ ಅವರ ಭರವಸೆಯನ್ನ ಹುಸಿಗೊಳಿಸಿತು. ಅಂದ್ರೆ ಮುಂಬೈ ತಂಡ ಗೆಲುವಿನ ಭರವಸೆಯನ್ನ ಹೆನ್ರಿಚ್ ಕ್ಲಾಸನ್ ಹುಸಿಗೊಳಿಸಿದ್ರು. ಈ ಆವೃತ್ತಿಯ ಅತ್ಯಂತ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸಿದ ಕ್ಲಾಸನ್ ಕೇವಲ 22 ಎಸೆತದಲ್ಲಿ ಅರ್ಧ ಶತಕವನ್ನು ಕೂಡ ಬಾರಿಸಿದ್ರು. ಕ್ಲಾಸನ್ ಸಲೀಲ್ ಅರೋರಾ ಅವರೊಂದಿಗೆ ತಂಡವನ್ನು 8 ಎಸೆತಗಳು ಬಾಕಿ ಇರುವಂತೆ 244ರ ರನ್ ಅನ್ನ ಗುರಿಯನ್ನ ತಲುಪಿಸಿದ್ರು. ಈ ಮುಖಾಂತರ ವಾಂಖೇಡೆಯಲ್ಲಿ ಅತ್ಯಧಿಕ ಸ್ಕೋರ್ 249 ಮತ್ತು ಅತ್ಯಧಿಕ ರನ್ ಚೇಸ್ ದಾಖಲೆಯನ್ನು ಕೂಡ ನಿರ್ಮಾಣ ಮಾಡಿದ್ರು. ಇತ್ತ IPL ಅಲ್ಲಿ ಮೊದಲ ಬಾರಿಗೆ ಮುಂಬೈ ಇಂಡಿಯನ್ಸ್ ತಂಡ 200ಕ್ಕೂ ಹೆಚ್ಚು ರನ್ಗಳ ಸ್ಕೋರ್ ಅನ್ನ ರಕ್ಷಿಸುವಲ್ಲಿ ಡಿಪೆಂಡ್ ಮಾಡಿಕೊಳ್ಳುವಲ್ಲಿ ವಿಫಲವಾದಂತ ಬೇಡವಾದಂತ ಒಂದು ದಾಖಲೆಯನ್ನ ಕೂಡ ಬರೆಯಿತು. ಹೀಗಾಗಿ ಇನ್ನು IPL ನ ಪ್ಲೇ ಆಫ್ ಹಂತದ ಲೆಕ್ಕಾಚಾರವನ್ನ ನೋಡ್ತಾ ಹೋದ್ರೆ, ಸನ್ ರೈಸರ್ಸ್ ಹೈದರಾಬಾದ್ ತಂಡ ತಾನು ಆಡಿರುವಂತ 9 ಪಂದ್ಯದಲ್ಲಿ 6 ಪಂದ್ಯವನ್ನ ಗೆದ್ದು 12 ಅಂಕಗಳೊಂದಿಗೆ ಇದೀಗ 3ನೆಯ ಸ್ಥಾನದಲ್ಲಿದೆ. ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಮಾತನಾಡ್ತಾ ಹೋದ್ರೆ, ಮುಂಬೈ ಇಂಡಿಯನ್ಸ್ ತಂಡ ತಾನು ಆಡಿರುವಂತ 8 ಪಂದ್ಯದಲ್ಲಿ 2 ಪಂದ್ಯವನ್ನು ಗೆದ್ದು 4 ಅಂಕಗಳೊಂದಿಗೆ 9ನೆಯ ಸ್ಥಾನದಲ್ಲಿದೆ. ಹೀಗಾಗಿ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಇನ್ನುಳಿದಂತ 5 ಪಂದ್ಯದಲ್ಲಿ 2 ಪಂದ್ಯವನ್ನ ಗೆದ್ರೆ ಆ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಅಂಕ 16 ಆಗತ್ತೆ. ಹಾಗಾಗಿ ಸುಲಭವಾಗಿ ಇನ್ನುಳಿದಂತ 5 ಪಂದ್ಯದಲ್ಲಿ 2 ಪಂದ್ಯವನ್ನ ಗೆದ್ರೂ ಕೂಡ 16 ಅಂಕಗಳೊಂದಿಗೆ ಪ್ಲೇ ಆಫ್ ಗೆ ಹೋಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ ಮತ್ತು ಸುಲಭವಾಗುತ್ತೆ. ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ಲೆಕ್ಕಾಚಾರವನ್ನ ನೋಡ್ತಾ ಹೋದ್ರೆ, ಇನ್ನು ಉಳಿದಂತ 6 ಪಂದ್ಯದಲ್ಲಿ 6 ಪಂದ್ಯವನ್ನ ಒಂದು ಒಳ್ಳೆಯ ರನ್ ರೇಟ್ ಇಂದ ಗೆದ್ರೆ ಆಗ ಮುಂಬೈ ಇಂಡಿಯನ್ಸ್ ತಂಡದ ಪಾಯಿಂಟ್ಸ್ ಕೂಡ 16 ಆಗತ್ತೆ. ಅದು ಎಷ್ಟು ಕಷ್ಟ ಸಾಧ್ಯ ಅಂದ್ರೆ, ಈಗಿನ IPL ಪಂದ್ಯಾವಳಿಯಲ್ಲಿ ಕಾಂಪಿಟೇಷನ್ ಅಲ್ಲಿ 1 ಪಂದ್ಯವನ್ನ ಗೆಲ್ಲುವುದು ಕೂಡ ಕಷ್ಟ. ಅಂತದ್ರಲ್ಲಿ ಇನ್ನುಳಿದ 6 ಪಂದ್ಯದಲ್ಲಿ 6 ಪಂದ್ಯವನ್ನ ಗೆಲ್ಲತ್ತಾ, ಇದು ಕಷ್ಟದಾಯಕ. ಹಾಗಾಗಿ ಒಂದು ಹಂತದಲ್ಲಿ ಇದೀಗ ಮುಂಬೈ ಇಂಡಿಯನ್ಸ್ ತಂಡ IPL ನ ಪ್ಲೇ ಆಫ್ ಗೆ ಹೋಗುವಂತ ಕನಸು ನುಚ್ಚು ನೂರಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.